ಅನಾಮಿಕಾ ಭಾವನ ಹೆಸರಿಗೆ ವಾರಗಿತ್ತಿಯರು. ಆದರೆ ಕ್ಷಣ ಕೂಡ ಅವರಿಗೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದಕ್ಕೂ ಜಗಳವೇ. ಅತ್ತೆ ಶಾರದಳಿಗಾಗಿ ದೊಡ್ಡ ಸೊಸೆ ಅನಾಮಿಕಾ ಬಿಸಿ ಬಿಸಿ ಟೀ ಹಿಡಿದುಕೊಂಡು ಹಾಲ್ನಲ್ಲಿ ನಿಂತಿದ್ದರೆ, ಚಿಕ್ಕ ಸೊಸೆ ಭಾವನ ಹೊಗೆ ಬರ್ತಾ ಇರುವ ಕಾಫಿಯನ್ನು ಹಿಡ್ಕೊಂಡು ನಿಂತಿರ್ತಾಳೆ. ಒಬ್ಬರನ್ನೊಬ್ಬರು ಕೋಪದಿಂದ ನೋಡ್ತಾ ಇದ್ರೆ ಅತ್ತೆ ಶಾರದಾ ಹಾಲ್ಗೆ ಬರ್ತಾಳೆ. ಟೀ ಕಾಫಿರ ಜೊತೆ ತನಗಾಗಿ ರೆಡಿಯಾಗಿರುವ ಇಬ್ಬರು ಸೊಸೆಯರನ್ನು ನೋಡಿ ಭಯಪಡುತ್ತಾಳೆ. ತನ್ನಲ್ಲಿ ತಾನು, ಅಮ್ಮೋ, ನನ್ನಿಬ್ಬರು ಸೊಸೆಯರು ನನಗಾಗಿ ಬಿಸಿ ಬಿಸಿ ಟೀ ಕಾಫಿ ಹಿಡ್ಕೊಂಡು ಸಿದ್ಧವಾಗಿದ್ದಾರೆ. ಈಗ ನಾನು ಉಗಳಲಾರೆ ನುಂಗಲಾರೆ. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಭಗವಂತ, ಯಾಕೆ ತಂದೆ ನನಗೆ ಇಂಥ ಸೊಸೆಯರನ್ನು ಕೊಟ್ಟೆ? ಮೊದಲೇ ಇಬ್ಬರಿಗೂ ಆಗೋದಿಲ್ಲ. ಟೀ ಬೇಡ ಅಂದ್ರೆ ಕಾಫಿಗೆ ಕೋಪ ಬರುತ್ತೆ, ಕಾಫಿ ಬೇಡ ಅಂದ್ರೆ ಟೀಗೆ ಕೋಪ ಬರುತ್ತೆ. ಹೋಗ್ಲಿ ಬಿಡು, ಟೀ ಕಾಫಿ ಎರಡು ನಮ್ಮ ನೆಂಟ್ರೆ ಅಲ್ವಾ ಅಂತ ಹೊಟ್ಟೆ ಒಳಗೆ ಕಳಿಸಿದ್ರೆ ನನಗೆ ಸುಸ್ತು ಮಾಡುತ್ತೆ. ಈಗ ನಾನು ಏನ್ ಮಾಡ್ಬೇಕು ಅಂದುಕೊಳ್ಳುತ್ತಾ ಅಳು ಮುಖ ಬಿಡುತ್ತಾಳೆ. ಅನಾಮಿಕಾ ಭಾವನ ಅತ್ತೆ ಶಾರದಳನ್ನು ನೋಡುತ್ತಾರೆ, ಸಂಭ್ರಮ ಪಡುತ್ತಾರೆ. ಅತ್ತೆ, ನಿಮ್ಗಿಷ್ಟವಾದ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ, ಸ್ವಲ್ಪ ಕುಡಿದು ರಿಲ್ಯಾಕ್ಸ್ ಆಗಿ. ಅತ್ತೆ, ಕಾಫಿ ಅಂದ್ರೆ ನಿಮ್ಗೂ ಇಷ್ಟ ಅಲ್ವಾ? ಹೌದು ಸೊಸೆ, ಅಂದ್ರೆ ನನಗೆ ಕಾಫಿನೂ ಇಷ್ಟನೇ ಟೀನೂ ಇಷ್ಟನೇ, ಎರಡು ಕುಡಿತೀನಿ. ಅದು ನನಗೆ ಕೊಟ್ಟು ನೀವಿಬ್ರು ಕೆಲಸ ನೋಡ್ಕೊಳ್ಳಿ ಎಂದು ಶಾರದಾ ಅನ್ನುತ್ತಲೇ ವಾರಗಿತ್ಯರು ಒಂದು ಕೈಯಲ್ಲಿ ಬಿಸಿ ಬಿಸಿ ಟೀಯನ್ನು ಮತ್ತೊಂದು ಕೈಯಲ್ಲಿ ಹೊಗೆ ಬರ್ತಾ ಇರುವ ಕಾಫಿಯನ್ನು ಇಟ್ಟು ಹೊರಟು ಹೋಗುತ್ತಾರೆ. ತನ್ನ ಎರಡು ಕೈಗಳಲ್ಲಿರುವ ಎರಡು ಬಿಸಿ ಬಿಸಿ ಕಪ್ಪುಗಳನ್ನು ನೋಡಿ ಶಾರದಾ ಕೋಪದಿಂದ, ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ, ನೀವೆಲ್ಲಿ ಸಿಕ್ಕಿದ್ರೆ ನನ್ನ ಪ್ರಾಣಕ್ಕೆ? ಹೀಗೆ ಇಬ್ರು ತಗೊಂಡ್ಬಂದು ಟೀ ಕಾಫಿ ಅಂತ ನಾನು ಎರಡು ಕೈಯಲ್ಲಿ ಇಟ್ಟು ಹೊರಟೋದ್ರಿ ನಾನು ಹೇಗೆ ಕುಡಿಬೇಕು? ತಲೆ ಇದೆ ಹೊರತು ಅದ್ರಲ್ಲಿ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅಂದುಕೊಂಡು ಎಂದು ಸುಡುತ್ತಾ ಇರುವ ಎರಡು ಕಪ್ಪುಗಳನ್ನು ನೋಡಿ ಭಯದಿಂದ, ಏನಂದ್ರೆ ಎಲ್ಲಿದ್ರು ಸರಿ, ಬೇಗ ಓಡ್ ಬನ್ರಿ, ನನ್ನ ಕೈಗಳು ಸುಟ್ಟೋಗ್ತಾ ಇದೆ ಇಲ್ಲಿ ಹಾಲಲ್ಲಿ, ಬೇಗ ಬನ್ರಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಶಾರದಾ. ಆಗಲೇ ಪ್ರಸಾದ್ ಹಿತ್ತಲಿನಲ್ಲಿರುವ ವಾಶ್ರೂಮ್ ಇಂದ ಹೊರಗೆ ಬಂದು ಕೋಪದಿಂದ, ಇದೆಲ್ಲಿ ಹೆಂಡತಿಯಪ್ಪ, ಪ್ರಶಾಂತವಾಗಿ ಯಾವ ಕೆಲಸನೂ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂದುಕೊಂಡು ಆವೇಶದಿಂದ ಹಾಲ್ಗೆ ಬರ್ತಾನೆ. ಹೊಗೆ ಬರ್ತಾ ಇರುವ ಎರಡು ಕಪ್ಪುಗಳನ್ನು ಎರಡು ಕೈಗಳಲ್ಲಿ ಹಿಡಿದುಕೊಂಡು ಗೊಂಬೆ ಹಾಗೆ ನಿಂತ ಹೆಂಡತಿ ಶಾರದಾ ಕಾಣಿಸುತ್ತಾಳೆ. ಅಷ್ಟೇ, ಪ್ರಸಾದನ ಆಯಾಸ ಹೊರಟೋಗುತ್ತೆ, ನಗು ಬರುತ್ತೆ. ಆಹಾ, ವಾರೆ ವಾ ಶಾರದಾ, ಅದೃಷ್ಟ ಅಂದ್ರೆ ನಿಂದೆ. ನಿನ್ನ ಇಬ್ಬರು ಸೊಸೆಯರು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ಲ. ಈಗ ಹೊಗಳಿಕೆ ಅಗತ್ಯನ ಹೇಳಿ? ನಾನಿರೋ ಪರಿಸ್ಥಿತಿ ಏನು? ನೀವು ಮಾಡ್ತಾ ಇರೋ ಕಾಮಿಡಿ ಏನು? ಕಾಮಿಡಿ ಅಲ್ಲ ಶಾರದಾ, ನಿಜ ಹೇಳ್ತಾ ಇದ್ದೀನಿ. ಇಂತಹ ಅದೃಷ್ಟ ಯಾವ ಅತ್ತೆಗೂ ದಕ್ಕಲ್ಲ, ದಕ್ಕಿದ ಹಾಗೆ ಚರಿತ್ರೆಯಲ್ಲಿ ಕೂಡ ಇಲ್ಲ. ನಿಮ್ಗೆ ಕೈ ಮುಗಿತೀನಿ, ನನ್ ಕೈಯಲ್ಲಿರುವ ಎರಡು ಕಪ್ಪನ್ನು ತೆಗಿರಿ, ಕೈ ಸುಟ್ಟು ಹೋಗ್ತಾ ಇದೆ, ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಅದೇನು ಶಾರದಾ, ನಮ್ಮ ಮನೆ ಸೊಸೆಯಂದ್ರು ನಿನ್ನ ಮೇಲಿನ ಅಭಿಮಾನದಿಂದ ಟೀ ಕಾಫಿ ತಂದು ಕೊಟ್ರೆ ತೆಗಿ ಅಂತ ಹೇಳ್ತಾ ಇದ್ಯಾ? ಇದೇನು ಚೆನ್ನಾಗಿಲ್ಲ. ನಮ್ಮ ಸೊಸೆಯಂದ್ರಿಗೆ ತಿಳಿದ್ರೆ ಎಷ್ಟು ದುಃಖ ಪಡ್ತಾರೆ ಹೇಳು. ತಾವು ನನ್ ಜೊತೆ ಆಡ್ಕೋತಾ ಇದ್ದೀರಾ ಅಂತ ಗೊತ್ತಾಯ್ತು ಹೊರದು ಕಾಲಿಗೆ ಬೀಳ್ತೀನಿ ಮಹಾನುಭಾವ, ಮೊದ್ಲು ಕಪ್ಪನ್ನ ತೆಗೀರಿ ಎಂದು ಶಾರದಾ ಹೇಳುತ್ತಲೇ ಇನ್ನು ಅವಳನ್ನು ಅಳಿಸುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಶಾರದಳ ಮೇಲೆ ಪ್ರಸಾದ್ ಕರುಣೆ ಇಟ್ಟು ಅವಳ ಎರಡು ಕೈಯಲ್ಲಿರುವ ಟೀ ಕಾಫಿ ಕಪ್ಪನ್ನು ತೆಗೆದು ಟೀಪಾಯಿ ಮೇಲೆ ಇಡ್ತಾನೆ. ಶಾರದಾ ಕೈಗಳ ಕಡೆ ನೋಡುತ್ತಾಳೆ. ಕೆಂಪಗೆ ಸುಟ್ಟು ಹೋಗಿ ಶಾರದಂಗೆ ಅಳು ಬರುತ್ತೆ. ಇವರು ಸೊಸೆಂದ್ರಲ್ಲರಿ, ಕೊಳ್ಳಿ ದೆವ್ವಗಳು. ಉರಿ ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಆ ಫ್ರಿಡ್ಜ್ ಇಂದ ಎರಡು ಐಸ್ ಚೂರು ತಂದು ಕೈಯಲ್ಲಿಡ್ರಿ. ಈಗ್ಲೇ ತಗೊಂಡ್ಬರ್ತೀನಿ ಶಾರದಾ, ನೀನಲ್ಲಿ ಕೂತ್ಕೋ ಎಂದು ಪ್ರಸಾದ್ ಫ್ರಿಡ್ಜ್ ಹತ್ರ ಹೋಗುತ್ತಾನೆ. ಪ್ರಸಾದ್ ಐಸ್ ಚೂರನ್ನು ತಂದು ಶಾರದಳ ಹತ್ರ ಬರ್ತಾನೆ. ಅವಳ ಎರಡು ಕೈಯಲ್ಲಿ ಐಸ್ ಚೂರನ್ನು ಇಡುತ್ತಾನೆ. ಶಾರದಂಗೆ ಸ್ವಲ್ಪ ಉಪಶಮನ ಆದ ಹಾಗೆ ಅನಿಸುತ್ತೆ. ಈ ವಾರಗಿತ್ತಿಯರ ಕಾಟ ತಡಿಲಾರ್ದೆ ಯಾವುದೋ ಒಂದಿನ ನಾನು ಪ್ರಾಣನೇ ಹೋಗೋ ಆಗಿದೆ. ಇಲ್ಲಿ ನಾನು ಒಂದ್ ನಿಮಿಷನೂ ಇರಲ್ಲ, ಎಲ್ಗಾದ್ರೂ ಓಡ್ ಹೋಗ್ತೀನಿ ಎಂದು ಭಯಪಡುತ್ತಾ ಇರುತ್ತಾಳೆ. ಆ ದಿನ ಹಾಗೆ ಕಳೆದು ಹೋಗುತ್ತದೆ. ಒಂದೆರಡು ದಿನದ ನಂತರ ಹೊಲದ ಹತ್ರ ವಾರಗಿತ್ತಿಯರು ಜಗಳವನ್ನು ಶುರು ಮಾಡುತ್ತಾರೆ. ಏನೇ ಕೆಸರು ಮುಖದವಳೆ, ನೀರಿಲ್ಲದೆ ಒಣಗಿ ಹೋಗ್ತಾ ಇರುವ ನನ್ನ ಹೊಲದ ಬೆಳೆ ನಿಂಗೆ ಕಾಣಿಸ್ತಾ ಇಲ್ವಾ? ನಂದು ಕೆಸರು ಮುಖ ಅಂತ್ಯಾ? ನಿಂದೆ ಕಣೆ ಕೆಸರು ಮುಖ, ನಿಂದೇನೆ ಸಗಣಿ ಮುಖ, ನಿಂದೆ ಕಣೆ ಗೊಬ್ಬರದ ಮುಖ, ಸುಟ್ಟು ಹೋದ ಕರಿ ಮುಖ. ಏನೇ ನಂದು ಸಗಣಿ ಮುಖನ, ಗೊಬ್ಬರದ ಮುಖನ, ಸುಟ್ಟು ಮುಖನ? ದೊಡ್ಡವರು ಚಿಕ್ಕವರು ಅಂತ ಇಲ್ವಾ ನಿಂಗೆ? ಬಾಯಿಗೆ ಏನ್ ಬಂದ್ರೆ ಅದೇ ಮಾತು ಅಂತೀಯಾ? ಇನ್ನು ನಿನ್ನನ್ ಬಿಡೋದಿಲ್ಲ. ನಿನಗೆ ನನ್ ಕೈನ ಏಟು ತೋರಿಸ್ತೀನಿ. ಕೈ ಕಾಲು ನಿಂಗೆ ಅಲ್ಲ, ನಂಗ್ ಕೂಡ ಇದೆ, ಅದು ಬಹಳ ಸ್ಟ್ರಾಂಗ್ ಕೂಡ ಇದೆ. ಮುಷ್ಟಿ ಬಿಗಿದು ಎರಡು ಗುದ್ದಿದ್ರೆ ನಿಂದು ಪಟ್ನದ ಕೈಗಳೇ, ನಂದು ಹಳ್ಳಿ ಕೈಗಳು. ಒಂದು ಏಟೇನಾದ್ರೂ ಹೊಡೆದೆ ಅಂದ್ರೆ ಹಬ್ಬ ಅನ್ಬೇಕು. ಎಲ್ಲೋ ಇರುವ ನಿಮ್ಮ ಅಮ್ಮ ಅಪ್ಪ ನೆನ್ಪಿಗೆ ಬರ್ಬೇಕು. ಪಟ್ನದ ಕೈ ಅಂತ ಆರಾಮಾಗಿ ತೆಗಿಬೇಡ. ಜಿಮ್ ಪವರ್ ಇರುವ ಕೈಗಳಿದು.
ನನ್ನ ಕೈಗಳು ಹೊಲದ ಕಳೆ ತೆಗೆದ ಕೈಗಳೇ ಅಂದುಕೊಳ್ಳುತ್ತಾ ಮಾತಿನ ಯುದ್ಧದಿಂದ ಸರಿ ಮಾಡ್ಕೋತಾ ಇರುವ ವಾರಗಿತ್ತಿಯರನ್ನು ಆ ಸುತ್ತಮುತ್ತಲಿನ ಹೊಲದ ಕೆಲಸ ಮಾಡಲಿಕ್ಕೆ ಬಂದ ಊರಿನವರು ಬಹಳ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಅನಾಮಿಕ ಭಾವನ ಕೋಲುಗಳನ್ನು ಹಿಡಿದುಕೊಂಡು ಒಬ್ಬರನ್ನು ಒಬ್ಬರು ಬೈದುಕೊಳ್ಳುತ್ತಾ ಕೋಪದಿಂದ ಒಬ್ಬರನ್ನು ಒಬ್ಬರು ಹೊಡಿಬೇಕು ಅಂತ ಕೋಲುಗಳನ್ನು ಎತ್ತುತ್ತಾರೆ. ಅಷ್ಟೇ ಅತ್ತೆ ಶಾರದ ಓಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಆ ಕೋಲುಗಳನ್ನು ಗಟ್ಟಿಯಾಗಿ ಹಿಡ್ಕೋತಾಳೆ. ಕೋಪದಿಂದ ಅನಾಮಿಕ ಭಾವನಳ ಕಡೆ ನೋಡುತ್ತಾಳೆ. ಇಬ್ಬರು ಕೋಲುಗಳನ್ನ ಕೈ ಬಿಡುತ್ತಾರೆ. ಏನಕ್ಕೆ ಪ್ರತಿಯೊಂದ್ಸಲ ನೀವು ವಾರಗಿತ್ತಿಯರು ಹೀಗೆ ಜಗಳವಾಡ್ತೀರಾ? ಅತ್ತೆ, ಒಂದ್ಸಲ ಒಣಗಿ ಹೋದ ನನ್ನ ಹೊಲ ನೋಡಿ. ಶಾರದಾ ನೋಡಿದೆ ದೊಡ್ಡ ಸೊಸೆ ನೀರಿಲ್ಲದೆ ಒಣಗಿ ಹೋಗಿದೆ. ಅದೇ ಅತ್ತೆ, ನಾನು ಸ್ವಲ್ಪ ಹೊತ್ತು ನೀರು ಬಿಟ್ಕೋತೀನಿ ತಂಗಿ ಅಂತ ಕೇಳ್ದೆ. ಶಾರದಳನ್ನು ಭಾವನ ತನ್ನ ಕಡೆ ತಿರುಗಿಸಿಕೊಳ್ತಾಳೆ. ಅದಕ್ಕೆ ನಾನು ನಿನ್ನೆನೆ ನಿನ್ನ ಸರ್ದಿ ಆಗಿ ಹೋಯ್ತಲ್ಲ ಅಕ್ಕ, ಈ ದಿನ ನಾನು ಇಟ್ಕೊಳ್ಳೋ ಸರ್ದಿ ಅಲ್ವಾ, ನಾನ್ ನೀರು ಬಿಟ್ಕೋತೀನಿ, ನನ್ ಬೆಳೆ ಕೂಡ ಒಣಗಿ ಹೋಗ್ತಾ ಇದೆ ಅಕ್ಕ ಅಂತ ಹೇಳ್ದೆ. ಈಗ ಅನಾಮಿಕ ಶಾರದಳನ್ನು ತನ್ನ ಕಡೆ ತಿರುಗಿಸ್ತಾಳೆ. ನಿನ್ನೆ ನೀರು ಬಿಡೋ ಸರದಿ ನಮ್ದೇ ಅತ್ತೆ, ಆದ್ರೆ ನಿನ್ನೆ ಎಲ್ಲ ಕರೆಂಟು ಕೆಲಸ ಇದೆ ಅಂತ ಕರೆಂಟ್ ಬರ್ಲಿಲ್ಲ. ಈ ದಿನ ಬಂತಲ್ವಾ, ಸ್ವಲ್ಪ ನೀರು ಬಿಟ್ಕೊಂಡು ಕೊಡ್ತೀನಿ ಅಂತ ಕೇಳೋದ್ ಕೂಡ ತಪ್ಪೇನಾ? ಭಾವನ ಶಾರದಳನ್ನು ತನ್ನ ಕಡೆ ತಿರುಗಿಸ್ಕೊತಾಳೆ. ಅಕ್ಕ, ಈ ದಿನ ನಮ್ಮ ಸರದಿ, ನಾನ್ ಇಟ್ಕೊಂಡ ಮೇಲೆ ನೀವು ಬಿಟ್ಕೋ. ಪಂಪಿಂದ ನೀರು ಬರೋದು ಬರ್ದೇ ಇರೋದು ಅನ್ನೋದು ನಿನ್ನ ಅದೃಷ್ಟದ ಮೇಲೆ ಇರುತ್ತೆ ಹೊರತು ಹೇಳಿದ್ದೆ ಅಲ್ಲ ಅಕ್ಕ. ಅದಕ್ಕೆ ನನ್ ಮುಖ ಸಗಣಿ ಮುಖ ಅಂತ ಬೈತೀಯಾ? ಅದಕ್ಕೆ ನಾನು ಕೂಡ ಬೈಲಿಕ್ಕೆ ಶುರು ಮಾಡಿದೆ ಎಂದು ಭಾವನ ಹೇಳುತ್ತಲೇ ಅತ್ತೆ ಶಾರದಳನ್ನು ಅನಾಮಿಕ ತನ್ನ ಕಡೆ ತಿರುಗಿಸ್ಕೊತಾಳೆ. ಅಯ್ಯೋ ಅತ್ತೆ, ತಂಗಿ ಬೆಳಕ್ಕೆ ತುಂಬಾ ನೀರಿದೆ, ಬೇಕು ಅಂದ್ರೆ ಭಾವನ ಹೊಲನ ನೋಡಿ, ನೀರ್ ಹೇಗಿದೆಯೋ ನಿಮ್ಗೆ ಕಾಣಿಸುತ್ತೆ. ಶಾರದಾ ಭಾವನಳ ಹೊಲವನ್ನ ನೋಡುತ್ತಾಳೆ. ನೀರಿನಿಂದ ಹಸಿರಾಗಿರುತ್ತದೆ. ಶಾರದಾ ಕೋಪದಿಂದ ಚಿಕ್ಕ ಸೊಸೆ ಭಾವನಳನ್ನು ನೋಡುತ್ತಾಳೆ. ಭಾವನ ತಲೆ ತಗ್ಗಿಸುತ್ತಾಳೆ. ನೀವಿಬ್ಬರು ನೀರಿಗಾಗಿ ಹೊಲದ ಹತ್ರ ಈ ತರ ಜಗಳವಾಡ್ತಾ ಇದ್ರೆ ನನ್ನ ಇಬ್ಬರು ಮಕ್ಕಳು ಎಲ್ಲಿದ್ದಾರೆ? ಅಲ್ಲಡಿ ಅತ್ತೆ, ಆ ಮರದ ಕೆಳಗಿದ್ದಾರೆ ಎಂದು ಹೇಳುತ್ತಲೇ ಶಾರದಾ ಸೊಸೆಯರನ್ನು ಕರೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ಆಗ ರಮೇಶ್ ವಿನೋದರು ಮೆಕ್ಕೆಜೋಳವನ್ನು ಸುಟ್ಕೊಂಡು ತಿಂತಾ ಇರ್ತಾರೆ. ಏ ದೊಡ್ಡವನೇ ಚಿಕ್ಕವನೇ, ಏನೋ ಇದೆಲ್ಲ? ವಾರಗಿತ್ತಿರು ಹೊಲದ ದಡದಲ್ಲಿ ನೀರ್ಗಾಕಿ ಜಗಳ ಮಾಡ್ತಾ ಇದ್ರೆ ಅಣ್ಣ ತಮ್ಮಂದ್ರಿಬ್ಬರು ಮೆಕ್ಕೆಜೋಳ ಸುಟ್ಕೊಂಡು ಮಾತಾಡ್ಕೊಂಡು ತಿಂತಾ ಇದ್ದೀರಾ? ಅಮ್ಮ, ನಾವು ಅಣ್ಣ ತಮ್ಮಂದ್ರು, ಅನುಬಂಧದ ಬೆಲೆ ನಮಗ್ ಗೊತ್ತು. ಅವರು ವಾರಗಿತ್ತಿಯರು, ಅವ್ರಿಗೆ ಐಕ್ಯತೆ ಗೊತ್ತಿಲ್ಲ. ನಾಳೆ ನೋಡು ಯಾವ ತರದಿಂದ ಜಗಳ ಆಡ್ಬೇಕು ಅಂತ ನೋಡ್ತಾ ಇರ್ತಾರೆ ಹೊರತು ಅದೇ ಈ ಜಗಳ ಏನಕ್ಕೆ ಮಾಡ್ಬೇಕು ಅಂತ ಆಲೋಚಿಸಲ್ಲ. ಅದಕ್ಕೆ ಅವ್ರಿಗೆ ಹೇಗೋ ಏನು ಹೇಳೋಕ್ಕಾಗಲ್ಲ ಅಂತ ನಾನು ಅಣ್ಣಿಯ ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಮೆಕ್ಕೆಜೋಳನ ಸುಟ್ಕೊಂಡು ತಿಂತಾ ಇದೀವಿ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ವಾರಗಿತ್ತಿಯರು ಮುಖವನ್ನು ನೋಡಿಕೊಳ್ಳುತ್ತಾರೆ. ಆ ದಿನ ಹಾಗೆ ಕಳೆದು ಹೋಗುತ್ತದೆ. ಮಾರನೇ ದಿನ ಮನೆ ಹೊರಗೆ ಕೂತ್ಕೊಂಡು ಪೇಪರ್ ಓದ್ತಾ ಇರುವ ಮಾವ ಪ್ರಸಾದನ ಹತ್ರಕ್ಕೆ ಬರ್ತಾರೆ. ಮಾವಯ್ಯ, ಅತ್ತೆ ಎಲ್ಲಿಗೆ ಹೋಗಿದ್ದಾರೆ? ನಂಗೆ ಗೊತ್ತಿಲ್ಲ ದೊಡ್ಡ ಸೊಸೆ. ಮಾವಯ್ಯ, ನಿಮ್ಗೆ ದೊಡ್ಡ ಸೊಸೆಗೆ ಹೇಳೋದಕ್ಕೆ ಇಷ್ಟವಿಲ್ದಿದ್ರೆ ನನ್ನ ಹತ್ರ ಹೇಳಿ. ಅತ್ತೆ ಎಲ್ಲಿಗೆ ಹೋಗಿದ್ದಾರೆ? 2 ಗಂಟೆಯಿಂದ ನೋಡ್ತಾ ಇದೀವಿ, ಅತ್ತೆ ಇದುವರೆಗೂ ಮನೆಗೆ ಬಂದಿಲ್ಲ. ಹೋಗ್ಲಿ ಬಿಡಿ ಸೊಸೆ, ಅಂದ್ರೆ 2 ಗಂಟೆ ನಂತರವಾದ್ರೂ ನಿಮಗೆ ನಿಮ್ಮ ಅತ್ತೆ ನೆನಪಿಗೆ ಬಂತು, ತುಂಬಾ ಸಂತೋಷ. ದೊಡ್ಡ ಸೊಸೆ ಕೇಳಿದ್ರು ಚಿಕ್ಕ ಸೊಸೆ ಕೇಳಿದ್ರು ನನ್ನ ಉತ್ತರ ಒಂದೇ, ನಂಗೆ ಗೊತ್ತಿಲ್ಲ, ನಂಗೆ ನಿಜವಾಗಿಯೂ ಗೊತ್ತಿಲ್ಲ. ಅದೆಲ್ಲ ಮಾವಯ್ಯ, ನೀವು ಹೇಳಿ ಮಾವಯ್ಯ, ಅತ್ತೆ ಎಲ್ಲಿಗೆ ಹೋಗಿದ್ದಾರೆ? ನಿಮ್ಮ ಜಗಳ ಆಗೋಯ್ತಾ ಅಮ್ಮ? ಎಲ್ಲ ಭಾವನನಿಂದನೇ ಮಾವಯ್ಯ. ಇಲ್ಲಿ ನೋಡು ಅಕ್ಕ, ಮಾಡಿದ ತಪ್ಪೆಲ್ಲ ನೀನ್ ಮಾಡ್ತೀಯ, ತಿರುಗಿ ನನ್ನ ಅಂತೀಯ, ಇದು ನಿಂಗೆ ಮರ್ಯಾದೆನಾ? ತಪ್ಪು ನಾನಾ? ನೋಡಿದ್ರ ಮಾವಯ್ಯ ಭಾವನ ಹೇಗೆ ಮಾತಾಡ್ತಿದ್ದಾಳೆ? ತಪ್ಪು ಮಾಡದೇ ಇದ್ದಾಗ ಕೋಪ ಬರಬಾರ್ದಲ್ವಾ ಮಾವಯ್ಯ? ನಂಗೆಲಿ ಕೋಪ ಬರುತ್ತೆ ಮಾವಯ್ಯ? ನನ್ಗೆ ಯಾವ ಕೋಪನೂ ಬರೋದಿಲ್ಲ, ಮಾಮೂಲಾಗಿ ಮಾತಾಡ್ತಾ ಇದ್ದೀನಿ. ಹೇಗೆ ಮಾತಾಡ್ತಾ ಇದೆಯೋ ಗೊತ್ತಾಗುತ್ತೆ ಬಿಡು. ನಿನಗೆ ಹಾಗೆ ಅನ್ಸಿದ್ರೆ ನಾನೇನ್ ಮಾಡ್ಲಿ ಭಾವನಾ? ಕಾಮಾಲೆ ಕಣ್ಣಿರುವವರಿಗೆ ಎಲ್ಲವೂ ಹಳದಿಯಾಗಿ ಕಾಣುತ್ತೆ ಎನ್ನುವ ಗಾದೆ ನಿನ್ನ ನೋಡೇ ಮಾಡಿದ್ದಾರೆ ಅನ್ಕೋತೀನಿ. ಅನಾಮಿಕಾ ಹಾಗೆ ಅನ್ನುತ್ತಾ ಇರುವಾಗ ಅತ್ತೆ ಶಾರದಾ ಆನಂದದಿಂದ ಮನೆಗೆ ಬರುತ್ತಾಳೆ. ದೀಪದ ಹಾಗೆ ಬೆಳಗ್ತಾ ಇರುವ ಶಾರದಳ ಮುಖವನ್ನು ಪ್ರಸಾದ್ ನೋಡುತ್ತಾನೆ. ಶಾರದಾ ಹೋದ ಕೆಲಸ ಸಕ್ಸಸ್ ಆಗಿದೆ ಎಂದು ಅವನಿಗೆ ಅರ್ಥವಾಗುತ್ತೆ. ನಿಮ್ಮ ಅತ್ತೆ ಬಂದ್ರಲ್ಲ, ಇನ್ನು ನಿಮ್ಮ ಜಗಳದಿಂದ ನನ್ನನ್ನು ಬಿಟ್ಬಿಡಿ ಸೊಸೆ ಅಂದ್ರೆ ನಾನು ಸ್ವಲ್ಪ ಪ್ರಶಾಂತವಾಗಿರ್ತೀನಿ. ಬಂದ್ರ ಅತ್ತೆ? ಬರ್ದೆ ಎಲ್ಲಿಗೆ ಹೋಗ್ತೀನಿ ಸೊಸೆ ಅಂದ್ರೆ? ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾವು ಹೊರಗೆ ಹೋಗೋಣ ಎಂದು ಅತ್ತೆ ಶಾರದಾ ಹೇಳುತ್ತಲೇ ವಾರಗಿತ್ತಿರು ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೋ ಎಂದು ಸಂಭ್ರಮ ಪಟ್ಟು ಒಳಗಡೆಗೆ ಹೋಗುತ್ತಾರೆ. ಪ್ರಸಾದ್ ಶಾರದಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಭಾವನ ಸೇರಿ ಅಂದವಾಗಿ ತಯಾರಾಗಿ ಬರುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಸ್ವಲ್ಪ ಸಮಯದ ನಂತರ ಭವಾನಿ ಅಮ್ಮನವರ ಮಾಲೆ ಹಾಕಿಕೊಂಡ ಸೊಸೆಯರನ್ನು ಕರೆದುಕೊಂಡು ಶಾರದಾ ಮನೆಗೆ ಬರುತ್ತಾಳೆ. ಅನಾಮಿಕ ಭಾವನ ನಿಶ್ಶಬ್ದವಾಗಿರುತ್ತಾರೆ. ಅವರನ್ನು ನೋಡಿ ಪ್ರಸಾದ್, ರಮೇಶ್ ವಿನೋದ್ ಕೈ ಮುಗಿಯುತ್ತಾರೆ.
ಇಲ್ಲಿ ನೋಡ್ರಿ, ವಾರಗಿತ್ತಿಯರು ಭವಾನಿ ಅಮ್ಮನವರ ಮಾಲೆ ಹಾಕೊಂಡಿದ್ದಾರೆ. ಈ ದಿನದಿಂದ 21 ದಿನದವರೆಗೂ ನೀವು ಬಹಳ ಜಾಗೃತಿಯಾಗಿ ನಿಷ್ಠೆಯಾಗಿರ್ಬೇಕು ಎಂದು ಹೇಳುತ್ತಾಳೆ. ಅವರು ಸರಿ ಎನ್ನುತ್ತಾರೆ. ಇನ್ನು ಆ ದಿನದಿಂದ ವಾರಗಿತ್ತಿಯರು ಕೋಪ ಮಾಡಿಕೊಳ್ಳದೆ ಒಗ್ಗಟ್ಟಾಗಿದ್ದು ಭವಾನಿ ಮಾಲೆಯ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ನೆರವೇರಿಸ್ತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. 21 ದಿನದ ನಂತರ ವಾರಗಿತ್ತಿಯರು ಭವಾನಿ ಮಾಲೆ ತೆಗೆಯುತ್ತಾರೆ. ಭವಾನಿ ಮಾಲೆ ಇದ್ದಾಗ ಹುಟ್ಟಿದ ಅನುಬಂಧ ಆ ಮಾಲೆ ತೆಗೆದ ಮೇಲೆ ಕೂಡ ಚೆನ್ನಾಗಿ ಆನಂದದಿಂದ ಆ ವಾರಗಿತ್ತಿಯರ ಮಧ್ಯ ನಡೆಯುತ್ತದೆ. ಕುಟುಂಬವೆಲ್ಲ ಸಂತೋಷದಿಂದ ಜೀವಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ. ನಾನು ನಿಮ್ಮ ಭಾವನಾ. ನಾವಿಬ್ಬರು ಸೇರಿ ಮತ್ತೊಂದು ಹೊಸದಾದ ಕತೆ ಜೊತೆ ನಿಮ್ ಮುಂದೆ ಬಂದಿದ್ದೀವಿ. ನಿಮಗೆ ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಜೊತೆ ಕಮೆಂಟ್ ಮಾಡಿ. ನಿಮಗೆ ಎಂತಹ ಕತೆ ಬೇಕು ಅಂತಾನೂ ಹೇಳಿ. ಅಂಡರ್ ಗ್ರೌಂಡ್ ವಾರಗಿತ್ತಿಯರ ಚಳಿಗಾಲದ ಮನೆ ಕತೆ ನಿಮಗೆ ಹಿಡಿಸುತ್ತೆ ಅಂತ ಅಂದ್ಕೊಂತ ನಿಮ್ಮ ಅನಾಮಿಕಾ. ಇನ್ನು ಕತೆಯೊಳಗೆ ಹೋದ್ರಿ. ಗಾರೆ ಮೇಸ್ತ್ರಿ ನೂಕರಾಜುವನ್ನು ಕರೆದುಕೊಂಡು ಪ್ರಸಾದ್ ಮನೆಗೆ ಬರುತ್ತಾನೆ. ಮನೆಗೆ ಬೀಗ ಕಾಣಿಸುತ್ತದೆ. ತನ್ನ ಹೆಂಡತಿ ಶಾರದಳ ಮೇಲೆ ಕೋಪ ಬರುತ್ತೆ. ಆದ್ರೆ ಹೊರಗೆ ತೋರಿಸ್ಲಿಲ್ಲ. ನೂಕರಾಜು, ಅರ್ಥವಾಯ್ತು ಸ್ವಾಮಿ. ಮನೆಗೆ ಬೀಗ ಕಾಣಿಸಿದಾಗ್ಲೇ ಅಮ್ಮನವರು ಬಜಾರ್ಗೆ ಹೋಗಿರ್ತಾರೆ ಅಂತ ಅನ್ಸ್ತಪ್ಪ. ಸರಿ ಹೊರತು ಸ್ವಲ್ಪ ಹೊತ್ತು ಜಗಲಿ ಮೇಲೆ ಕೂತ್ಕೊಳ್ಳೋಣ. ಕೂತ್ಕೊಳ್ಳೋದೇನಕ್ಕೆ ಸ್ವಾಮಿ? ಹೊಸ ಮನೆ ಕಟ್ಬೇಕಾದ ಜಾಗದ ಹತ್ರ ಹೋಗೋಣ ಬನ್ನಿ. ನನಗೂ ಒಂದು ಅವಗಾಹನೆ ಬರುತ್ತೆ. ಎಲ್ಲೋ ಅಲ್ಲ ನೂಕರಾಜು, ಅಲ್ಲೋಡು, ಮನೆ ಪಕ್ಕದಲ್ಲೇ ಖಾಲಿ ಜಾಗ ಕಾಣಿಸ್ತಾ ಇದೆ ಅಲ್ಲ, ಅಲ್ಲೇ ನೀನು ಹೊಸ ಮನೆ ಕಟ್ಟಬೇಕು ಎಂದು ಪ್ರಸಾದ್ ಹೇಳುತ್ತಲೇ ನೂಕರಾಜು ಆ ಮನೆಯ ಜಾಗವನ್ನು ನೋಡುತ್ತಾನೆ. ಮನೆ ಜಾಗ ತುಂಬಾ ವಿಶಾಲವಾಗಿದೆ ಸ್ವಾಮಿ. ನನಗೆ ತಿಳಿದ ಹಾಗೆ ಈ ಮಧ್ಯಕಾಲದಲ್ಲಿ ತಗೊಂಡ ಸ್ಥಳವಲ್ಲ ಅನ್ಸುತ್ತೆ. ಹೌದು ನೂಕರಾಜು, ಇದು ನಮ್ ತಾತನ ಕಾಲದ ಮನೆ ಜಾಗ. ಆದರೆ ಅದರಲ್ಲಿ ಕಳೆ ಗಿಡಗಳು ಬೆಳೆಯದ ಹಾಗೆ ನಾನು ಅವಾಗವಾಗ ಶುಭ್ರ ಮಾಡ್ತಾ ಇರ್ತೀನಿ. ಆದ್ರಿಂದ ನೋಡೋದಕ್ಕೆ ಚಂದವಾಗಿ ವಿಶಾಲವಾಗಿ ಕಾಣಿಸುತ್ತೆ. ಸರಿ ಸ್ವಾಮಿ, ಹೇಗ್ ಕಟ್ಬೇಕು ಅನ್ಕೊಂಡಿದ್ದೀರಾ? ಒಂದು ಅಡುಗೆ ಮನೆ, ಹಾಲು, 3 ಮಲಗುವ ರೂಮ್ ಇರೋ ಹಾಗೆ ಪ್ಲಾನ್ ಮಾಡ್ಕೊ ಮೇಸ್ತ್ರಿ. ಕಟ್ಟೋಣ ಸ್ವಾಮಿ. ಎಷ್ಟರಲ್ಲಿ ಕಟ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೂಡ ಹೇಳಿ. ಆ ವಿಷಯ ಅಮ್ಮನವರು ಬಂದ ಮೇಲೆ ಮಾತಾಡೋಣ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗಲೇ ಶಾರದಾ ತರಕಾರಿ ಚೀಲ ತೆಗೆದುಕೊಂಡು ಮನೆಗೆ ಬರ್ತಾಳೆ. ಬಂದ್ಯ ಶಾರದಾ? ಬರಲ್ಲ ಅನ್ಕೊಂಡ್ರ? ಅಷ್ಟದೃಷ್ಟ ನನಗೆ ಎಲ್ಲಿದೆ ಹೊರತು. ಆದ್ರೂ ನಿಮ್ಮನ್ ಬಿಟ್ಬಿಟ್ಟು ಅಷ್ಟು ಸುಲಭವಾಗಿ ನಾನೆಲ್ಲಿಗೆ ಹೋಗ್ತೀನಿ ಹೇಳಿ. ನಾವು ಮತ್ತೆ ಸ್ವಲ್ಪ ಹೊತ್ತು ಗಿಲ್ಲಿ ಕಜ್ಜಾಯ ಆಡೋಣ ಹೊರತು ಅದು ಪಕ್ಕದಲ್ಲಿಡು ಮೊದಲು. ಯಾವ ಪಕ್ಕದಲ್ಲಿ ಇಡೋಣ ಅಂತ ಕೂಡ ಹೇಳ್ರಿ. ಶಾರದಾ, ಇವನ್ ಹೆಸರು ನೂಕರಾಜು ಎಂದು ಪ್ರಸಾದ್ ನೂಕರಾಜುನ ಬಗ್ಗೆ ಹೇಳುತ್ತಾ ಇರುವಾಗ ಶಾರದಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ಗಾರೆ ಮೇಸ್ತ್ರಿ ಹೊಸ ಮನೆ ಕಟ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀರಾ ಅಷ್ಟೇ ಅಲ್ವಾ? ನನ್ನನ್ನು ಕ್ಷಮಿಸಿ ಸ್ವಾಮಿ. ಬುದ್ಧಿವಂತಿಕೆಯಲ್ಲಿ ಅಮ್ಮನ ನಂತರ ನೀವು. ಹೋಗಲಬೇಡ ಮೇಸ್ತ್ರಿ, ಹೊಸ ಮನೆ ಕಟ್ಟೋ ಉದ್ದೇಶ ನನಗಿಲ್ಲ. ಅವಕಾಶ ನೀನ್ ಕೊಡಲ್ಲ. ಇನ್ನು ತಾವು ಬಂದಾರಿನಲ್ಲೇ ಹಿಂದಕ್ಕೆ ಹೋಗ್ಬೇಕು. ಮತ್ತೆ ನಡೀರಿ. ನೀವು ಹೇಳಿದ ಮಾತು ನಿಜಾನೇ ಸ್ವಾಮಿ. ಅಮ್ಮನವರು ಹುಲಿ, ತಾವು ಜಿಂಕೆ. ಪಾಪ, ಹೇಗೆ ಹೇಳ್ಕೊಂಡ್ ಬರ್ತಾ ಇದ್ದೀರೇನೋ ಇಷ್ಟು ದಿನ. ಪಾಪ, ನೀವು ಬಹಳ ದೊಡ್ಡವರು ಸ್ವಾಮಿ. ದೊಡ್ಡದು ಅಂದ್ರೆ ತುಂಬಾ ದೊಡ್ಡವರು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನೂಕರಾಜು. ಅದೆಲ್ಲ ಶಾರದಾ, ಬರೋದು ಚಳಿಗಾಲ. ಈ ಚಿಕ್ಕ ಮನೆಯಲ್ಲಿ ನಮ್ಮ ಕುಟುಂಬ ಇರೋದು ಆಗೋದಿಲ್ಲ. ಹೊಸ ಮನೆ ಕಟ್ಟೋಣ ಶಾರದಾ. ಹೇಳಿದ್ದೆ ಅಲ್ಲ ರೀ, ಸಾಲ ಮಾಡದೆ ಮನೆ ಕಟ್ಟೋದಕ್ಕೆ ಬೇಕಾದ ದುಡ್ಡನ್ನು ಸಂಪಾದಿಸಿದ ಮೇಲೆ ಹೊಸ ಮನೆ ಕಟ್ಟೋಣ. ಹೊಸ ಮನೆಗಾಗಿ ನೀವು ಯಾಕೆ ಅಷ್ಟೊಂದು ಆತುರತೆ ಪಡ್ತಾ ಇದ್ದೀರಾ? ನನಗೆ ಅರ್ಥವಾಗ್ತಿಲ್ಲ. ನಾನು ಏನಕ್ಕೆ ಅಷ್ಟೊಂದು ಆತುರತೆ ಪಡ್ತಾ ಇದ್ದೀನೋ ಒಂದು ಸಲ ನಮ್ಮ ಹಳೆ ಮನೆನ ನೋಡಿದ್ರೆ ನಿಂಗೆ ಅರ್ಥವಾಗುತ್ತೆ. ಈ ದಿನ ಹೊಸದಾಗಿ ನೋಡೋದೇನೂ ಇಲ್ಲ. ಈ ಮನೆಯಲ್ಲಿ ಕಳೆದ 30 ವರ್ಷದಿಂದ ಸಂಸಾರ ಇರ್ತಾ ಇದ್ದೀನಿ. ಮನೆ ಬ್ರಹ್ಮಾಂಡವಾಗಿದೆ. ಮಳೆಗಾಲನೇ ತಟ್ಕೊಂಡ ಮನೆ ಇದು. ಈ ಚಳಿಗಾಲ ತಟ್ಕೊಳ್ಳಲ್ವಾ ಹೇಳಿ? ನಿನಗೊಂದು ಕೈ ಮುಗಿತೇನೆ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ವಾರಗಿತ್ತಿಯರು ಅನಾಮಿಕ ಭಾವನ ಸೇರಿ ಸೌದೆಯ ಕಟ್ಟನ್ನು ತಲೆ ಮೇಲಿಟ್ಕೊಂಡು ಮನೆ ಕಡೆ ನಡೀತಾ ಇರ್ತಾರೆ. ಅಕ್ಕ, ಈ ದಿನ ರಾತ್ರಿ ಯಾರ ಸರದಿ ನಿಂಗ್ ಗೊತ್ತಲ್ವಾ? ಇನ್ಯಾರದು ತಂಗಿ? ನಿಮ್ ಬಾವಂದು. ಅಂದ್ರೆ ಬಾವಂಗೆ ನೀನೇ ಹೇಳ್ಬೇಕಕ್ಕ. ನಾನ್ ಹೇಳಿದ್ರೆ ನಿಮ್ ಬಾವ ಕೇಳ್ತಾನ ತಂಗಿ? ಅವನು ಅಮ್ಮನ ಮಗ. ಅತ್ತೆ ಹೇಳಿದ್ರೆ ಕೇಳ್ತಾನೆ, ಅತ್ತೆ ಹೇಳಿದ್ದೆ ಮಾಡ್ತಾನೆ. ಅಂದ್ರೆ ಅತ್ತೆಗೆ ಪ್ರೇಮದಿಂದ ಹೇಳು, ಈ ದಿನ ರಾತ್ರಿಗೆ ಬಾವನವರ ಡ್ಯೂಟಿ ಅಂತ.
ಆ ಅತ್ತೆಗೆ ಹೇಳಿದ್ರೆ ಇನ್ನೇನಾದ್ರೂ ಇದೆಯಾ ತಂಗಿ? ನನ್ನ ಮಕ್ಕಳು ನಿಮ್ಮ ಮಾವ ಹಗಲೆಲ್ಲ ಕೂಲಿ ಕೆಲಸ ಮಾಡಿ ಸುಸ್ತಾಗಿ ಬರ್ತಾರೆ, ಅವರು ರಾತ್ರಿ ಡ್ಯೂಟಿ ಮಾಡೋಕ್ಕಾಗಲ್ಲ. ನೀವು ವಾರಗಿತ್ತಿಯರೇ ಮಾತಾಡ್ಕೊಂಡು ಯಾರೋ ಒಬ್ರು ನೈಟ್ ಡ್ಯೂಟಿ ಮಾಡಿ ಅಂತ ನಮಗೆ ಗಟ್ಟಿಯಾಗಿ ಆರ್ಡರ್ ಪಾಸ್ ಮಾಡ್ತಾಳೆ. ನೀನ್ ಹೇಳಿದ್ದು ಕೂಡ ನಿಜನೇ, ಆದ್ರೆ ಏನೋ ಒಂದು ರೀತಿಯಿಂದ ಭಾವಂಗೆ ನೀನೇ ಹೇಳು. ಹಾಗೆ ತಂಗಿ, ಮನೆಗೆ ಹೋದ ಮೇಲೆ ಅವರ ಮೂಡನ್ನು ನೋಡಿ ನಿಧಾನವಾಗಿ ಹೇಳ್ತೀನಿ. ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಇನ್ನು ನಿನ್ನಿಷ್ಟ ಅಕ್ಕ, ನನ್ನನ್ನು ಮಾತ್ರ ಮಧ್ಯದಲ್ಲಿ ಕರಿಬೇಡ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಇನ್ನು ಕೂಲಿ ಕೆಲಸ ಮುಗಿಸಿಕೊಂಡು ರಮೇಶ್ ವಿನೋದರು ಸೈಕಲ್ ಮೇಲೆ ಮನೆಗೆ ಹೋಗುತ್ತಾ ಇರ್ತಾರೆ. ಅಣ್ಣಯ್ಯ, ಈ ದಿನ ನೈಟ್ ಡ್ಯೂಟಿ ನಿಂದು ಗೊತ್ತು ತಮ್ಮ, ಆದ್ರೆ ಮಾಡುವ ಸಹನೆ ನಂಗಿಲ್ಲ. ನಿಮ್ಮ ಅತ್ತಿಗೆ ಹೇಳ್ತೀನಿ, ಅವಳು ಮಾಡ್ತಾಳೆ ಬಿಡು. ಪಾಪ ಅತ್ತಿಗೆ, ಅವಳು ಕೂಡ ನಮ್ಮ ಹಾಗೆ ಅಲ್ವಾ, ಹಗಲೆಲ್ಲ ಹೊಲದ ಕೆಲಸಕ್ಕೆ ಹೋಗಿ ಕಷ್ಟಪಡ್ತಾ ಸುಸ್ತಾಗಿ ಮನೆಗೆ ಬರ್ತಾಳೆ. ಮತ್ತೆ ನೈಟ್ ಡ್ಯೂಟಿ ಅಂದ್ರೆ ಹೇಗೆ? ನಿಮ್ಮ ಅತ್ತಿಗೆ ಮೇಲೆ ಅಷ್ಟೊಂದು ಮಮಕಾರ ಇದ್ರೆ ಈ ದಿನ ರಾತ್ರಿ ನೀನೇ ನೈಟ್ ಡ್ಯೂಟಿ ಮಾಡಪ್ಪ, ಆಗ ನನಗಾಗ್ಲಿ ನಿಮ್ಮ ಅತ್ತಿಗೆಗಾಗ್ಲಿ ಎಂತ ಕಷ್ಟ ಇರೋದಿಲ್ವಲ್ಲ. ಸರಿ ಅಣ್ಣಯ್ಯ, ಅನ್ನ ತಿಂದ ಮೇಲೆ ಹೇಗೋ 10 ನಿಮಿಷ ಚಳಿಗೆ ಬೆಂಕಿ ಹತ್ರ ಕೂತ್ಕೋತೀನಲ್ಲ, ಆಗ ನಾನು ಅತ್ತಿಗೆಗೆ ಹೇಳ್ತೀನಿ. ಅತ್ತಿಗೆ ಒಪ್ಕೊಂಡ್ರೆ ನಾನೇ ನೈಟ್ ಡ್ಯೂಟಿ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿನ್ನಿಷ್ಟ ತಮ್ಮ, ನಾನು ಮಾತ್ರ ತುಂಬಾ ಸುಸ್ತಾಗಿದ್ದೀನಿ, ಬಿಸಿ ಬಿಸಿ ಅನ್ನ ತಿಂದು ಮಲ್ಕೋತೀನಿ ಎಂದು ಅಣ್ಣ ತಮ್ಮಂದಿರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಚಳಿಗಾಲ ರಾತ್ರಿಯಾಗಿದ್ದರಿಂದ ತಣ್ಣನೆಯ ಗಾಳಿ ಬೀಸುತ್ತಾ ಇರುತ್ತದೆ. ಮನೆ ಮುಂದೆ ಚಳಿಗೆ ಬೆಂಕಿ ಹಾಕಿಕೊಂಡು ಶಾರದಾ, ಪ್ರಸಾದ್, ರಮೇಶ್, ವಿನೋದ್, ವಾರಗಿತ್ತಿಯರು, ಅನಾಮಿಕಾ, ಭಾವನ ಬೆಡ್ಶೀಟ್ ಹೊತ್ಕೊಂಡು ಕೂತಿರ್ತಾರೆ. ಹಾಗೆ ಸಮಯ ಅರ್ಧ ಗಂಟೆ ಕಳೆಯುತ್ತದೆ. ಅಮ್ಮ, ನಂಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲಗ್ತೀನಿ. ಸರಿಯಪ್ಪ ದೊಡ್ಡವನೇ, ಕೂಲಿ ಕೆಲಸ ಮಾಡಿ ಅಣ್ಣ ತಮ್ಮಂದಿರು ತುಂಬಾ ಸುಸ್ತಾದ ಹಾಗಿದೆ, ಹೋಗಿ ಮಲ್ಕೊಳ್ಳಿ. ಹೋಗೋ ಚಿಕ್ಕವನೇ ಎಂದು ಶಾರದಾ ಹೇಳುತ್ತಲೇ ಚಿಕ್ಕ ಸೊಸೆ ಭಾವನ ಟಕ್ ಅಂತ, ಭಾವ, ಅಕ್ಕ ನಿಮ್ ಜೊತೆ ಏನೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಿದ್ದಾಳೆ ಎಂದು ಹೇಳುತ್ತಾಳೆ. ಶಾರದಾಳ ಮುಖ ಬೆಳಗಿ ಹೋಗುತ್ತದೆ. ಮುಖ್ಯವಾದ ವಿಷಯ ಅಂದ್ರೆ ನಾನು ಅಜ್ಜಿ ಆಗ್ತಾ ಇದ್ದೀನಿ ಅನ್ನೋ ಮಾತು ಅಷ್ಟೇನಾ ದೊಡ್ಡ ಸೊಸೆ? ಅದಲ್ಲತ್ತೆ, ಈ ದಿನ ರಾತ್ರಿ ಡ್ಯೂಟಿ ಭಾವಂದಲ್ವಾ, ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಕ್ಕ ಹೇಳಿದ್ಲು ಎಂದು ಭಾವನ ಹೇಳುತ್ತಾಳೆ. ಅಷ್ಟೇ, ಅತ್ತೆ ಶಾರದಂಗಿ ಎಲ್ಲಿಲ್ಲದ ಕೋಪ ಬರುತ್ತೆ. ನನ್ನ ಮಕ್ಕಳಿಬ್ರು ಕೂಲಿ ಕೆಲಸ ಮಾಡ್ಕೊಂಡು ತುಂಬಾ ಸುಸ್ತಾಗಿದ್ದಾರೆ, ನೈಟ್ ಡ್ಯೂಟಿ ಮಾಡೋದಿಲ್ಲ. ನೀವೇ ಮಾತಾಡ್ಕೊಂಡು ಯಾರೋ ಒಬ್ರು ಮಾಡಿ. ಅಷ್ಟು ಕೋಪ ಏನಕ್ಕೆ ಶಾರದಾ? ಹೇಳೋದೇನೋ ನಿಧಾನವಾಗಿ ಹೇಳ್ಬೋದಲ್ಲ. ನೀವು ಬಾಯಿ ಮುಚ್ಕೋಬೇಕು ಅಂತ ಅರ್ಥವಾಯ್ತು ಬಿಡು. ರಮೇಶು, ವಿನೋದು, ನೀವು ಹೋಗಿ ಮಂಚ ತಗೊಂಬಂದು ಹೊರಗೆ ಹಾಕಿ ಎಂದು ಶಾರದಾ ಹೇಳುತ್ತಲೇ ರಮೇಶ್, ವಿನೋದ್ ಮನೆಯೊಳಗೆ ಹೋಗುತ್ತಾರೆ. ಅತ್ತೆ, ನಾನು ಎಚ್ಚರವಾಗಿರ್ತೀನಿ, ಚಳಿ ಬೆಂಕಿ ಆರದ ಹಾಗೆ ನೋಡ್ಕೋತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಅಂದ್ರೆ ಈ ದಿನ ನೈಟ್ ಡ್ಯೂಟಿ ನೀನ್ ಮಾಡ್ತೀಯ ಅಕ್ಕ? ಹೌದು ತಂಗಿ. ಇದೇನ್ ಚೆನ್ನಾಗಿಲ್ಲ ಶಾರದಾ, ಯಾವಾಗಲೂ ನಮ್ ತಾತ ಕಟ್ಟಿದ ಮನೆ ಇದು. ಇದರಲ್ಲಿ ನಾವು ಹೊಂದ್ಕೊಳ್ಳಾರ್ದೆ ಹೋಗ್ತಾ ಇದೀವಿ. ಒಂದು ಅಡಿಗೆ ಮನೆ, ದೊಡ್ಡ ಹಾಲು, 3 ಮಲಗುವ ಮನೆ ಜೊತೆ ದೊಡ್ಡ ಮನೆ ಕಟ್ಕೊಳ್ಳೋಣ ಅಂತಂದ್ರೆ ನೀನು ಮಾತ್ರ ಬೇಡ ಅಂತ, ಇದೇ ಮನೆ ಸಾಕು ಅಂತ ನಮ್ಮ ಮಾತು ಕೇಳಿಸ್ಕೊಟ್ಟಿಲ್ಲ ಅಂತ ಅರ್ಥವಾಯ್ತಲ್ಲ. ಮತ್ತೇನಕ್ಕೆ ಪದೇ ಪದೇ ಹೊಸ ಮನೆ ಕಟ್ಟೋಣ ಅಂತ ಪ್ರಾಣ ತೆಗಿತೀರಾ? ಇದ್ದದ್ರಲ್ಲೇ ಹೊಂದ್ಕೊಂಡು ಹೋಗ್ಬೇಕು ಎಂದು ಶಾರದಾ ಹೇಳುತ್ತಾ ಇರುವಾಗ ರಮೇಶ್, ವಿನೋದರು ಮಂಚವನ್ನು ತಂದು ಹೊರಗೆ ಹಾಕುತ್ತಾರೆ. ಎಲ್ಲರೂ ಬೆಡ್ಶೀಟ್ ಹೊತ್ಕೊಂಡು ಮಲಗುತ್ತಾರೆ. ಅನಾಮಿಕಾ ಮಾತ್ರ ಹಾಗೆ ಕೂತ್ಕೊಂಡು ಚಳಿಗೆ ಬೆಂಕಿ ಕಾಯಿಸ್ತಾ ಇರ್ತಾಳೆ. ಅದೇ ಅನಾಮಿಕಾ ಮಾಡಬೇಕಾದ ನೈಟ್ ಡ್ಯೂಟಿ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ಮಾರನೇ ದಿನ, ಅಕ್ಕ, ನಿನ್ನೆ ರಾತ್ರಿ ಹೇಳಿದ ಮಾತು ಇನ್ನೂ ನನ್ನ ತಲೆನಲ್ಲೇ ತಿರುಗ್ತಾ ಇದೆ. ಅದು ಹೇಗಾದ್ರೂ ನಾವು ಮಾಡ್ಲೇಬೇಕು ಭಾವನಾ. ಚಳಿಗಾಲ 1 ದಿನ 2 ದಿನ ಇದ್ದು ಬರುವ ನೆಂಟ್ರಲ್ಲ, 4 ತಿಂಗಳು ನರಕ ತೋರಿಸುವ ಗಯ್ಯಾಳಿ ಅತ್ತೆ ಟೈಪು ಎಂದು ವಾರಗಿತ್ತಿಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಡೆಯಿಂದ ಶಾರದಾ ಪ್ರಸಾದರು ಬರುತ್ತಾರೆ. ಅನಾಮಿಕಾ ಧೈರ್ಯ ತಂದ್ಕೊಂಡು, ಅತ್ತೆ, ಈ ಚಳಿಗೆ ಈ ಮನೆ ಸರಿ ಹೋಗ್ತಾ ಇಲ್ಲ, ನಮಗೆ ಒಂದು ಆಲೋಚನೆ ಬಂದಿದೆ. ಅತ್ತೆ ಗಟ್ಟಿಯಾಗಿ, ಹೆಂಗಸರಿಗೆ ಆಲೋಚನೆ ಏನೋ, ಅಡಿಗೆ ಮಾಡಿ ಹೋಗಿ. ಅನಾಮಿಕಾ ನಿಲ್ಲಲಿಲ್ಲ, ಕಷ್ಟದಿಂದ ಹೇಳ್ತಾಳೆ, ನೆಲದ ಕೆಳಗೆ ಮನೆ ಕಟ್ಟೋಣ ಅತ್ತೆ, ಅಲ್ಲಿ ಚಳಿ ಕಡಿಮೆ ಆಗಿರುತ್ತೆ, ಮೇಲಾಗಿ ಎಂತಹ ಖರ್ಚು ಇರೋದಿಲ್ಲ. ಹೌದು ಅತ್ತೆ, ನೀವ್ ಯಾರು ಸಹಾಯ ಮಾಡಬೇಕಾದ ಅಗತ್ಯವಿಲ್ಲ, ನಾವಿಬ್ರೇ ಅಂಡರ್ ಗ್ರೌಂಡ್ ಅಲ್ಲಿ ಮನೆ ಕಟ್ತೀವಿ. ನೆಲದ ಕೆಳಗೆ ಅಂದ್ರೆ ಹಾವು ಕೆಟ್ಟ ಹುಳುಗಳಿರುತ್ತೆ, ಅಲ್ಲಿ ಮನೆ ಕಟ್ಟಿ ನಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಇಬ್ರು ಸೊಸೆಯರು ಸೇರಿ? ಅದೇನ್ ಮಾತು ಅತ್ತೆ, ಚಳಿ ಘೋರವಾಗಿದೆ, ಹೊಸ ಮನೆ ಕಟ್ಕೊಳ್ಳೋದಕ್ಕೆ ದುಡ್ಡಿಲ್ಲ, ಅದಕ್ಕೆ ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ ಅಂತ ಕೇಳ್ತಾ ಇದೀವಿ. ಊರೆಲ್ಲ ನಗ್ತಾರೆ, ನಮ್ಮ ಮರ್ಯಾದೆ ಏನಾಗ್ಬೇಕು? ಆದ್ರೂ ನೀವೇನ್ ಇಂಜಿನಿಯರಾ? ಮನೆ ಕಟ್ಟೋದು ನಿಮಗ್ ಗೊತ್ತಾ? ಅದಲ್ಲ ಅತ್ತೆ, ನೀವಾದ್ರೂ ಹೇಳಿ ಮಾವಯ್ಯ. ನಿಮ್ಮತ್ತೆ ನನ್ ಮಾತು ಕೇಳಿಸ್ಕೊತಾಳೆ ಅಂತ ನೀವ್ ಅಂದ್ಕೋತಿದ್ದೀರಮ್ಮ. ಶಾರದ ಕೋಪದಿಂದ ನೋಡುತ್ತಾಳೆ ಪ್ರಸಾದನ ಕಡೆಗೆ. ಪ್ರಸಾದ್ ತಲೆ ತೆಗಿಸುತ್ತಾನೆ.
ನಾಳೆ ಮನೆ ಬಿದ್ದೋದ್ರೆ ಜವಾಬ್ದಾರಿ ಯಾರ್ದು? ಹಾಗೇನೂ ಆಗಲ್ಲ ಅತ್ತೆ, ನಮ್ಮನ್ನು ನಂಬಿ. ಯಾರ ಕರ್ಮಕ್ಕೆ ಯಾರ ಜವಾಬ್ದಾರಿ? ಹೋಗಿ ಹೋಗಿ ಅಗದ್ಕೊಳ್ಳಿ, ನಾವು ಈ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಎಂದು ಹೇಳಿದ್ದರಿಂದ ಅಂಡರ್ ಗ್ರೌಂಡ್ ಅಲ್ಲಿ ಮಣ್ಣಿನ ಗೋಡೆಯಿಂದ ಮನೆ ಕಟ್ಟುತ್ತಾರೆ. ಬೆಳಕು, ದಾರಿ, ಒಲೆ, ಕೂತ್ಕೊಳ್ಳೋದಕ್ಕೆ ಅನುಕೂಲವಾಗಿ ಇರುವ ಮಣ್ಣಿನ ಸೋಫಾ ಕುರ್ಚಿಗಳು ಎಲ್ಲವನ್ನೂ ತಯಾರು ಮಾಡುತ್ತಾರೆ. ನೋಡೋದಕ್ಕೆ ಚಿಕ್ಕದೇ, ಆದರೆ ಅದು ಬಲವಾದ ಮನೆ. ಮೊದಲಿನ ರಾತ್ರಿ ಅತ್ತೆ ಮಾವಂದಿರು ಒಳಗಡೆಗೆ ಬಂದು ಅಲ್ಲಿರುವುದೆಲ್ಲ ನೋಡಿ ಅವಕ್ಕಾಗುತ್ತಾರೆ. ಅಯ್ಯೋ, ಇಲ್ಲಿ ಚಳಿ ಇಲ್ವೇ? ಮೇಲ್ಮನೆಗಿಂತ ಬೆಚ್ಚಗಿದೆ, ಇನ್ ಮೇಲಿಂದ ಎಲ್ಲರೂ ಇಲ್ಲೇ ಇರೋಣ ಎಂದು ಶಾರದಾ ಸಂತೋಷದಿಂದ ಹೇಳಿದ್ದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ. ಇನ್ನು ಆ ದಿನದಿಂದ ಅಂಡರ್ ಗ್ರೌಂಡ್ ಅಲ್ಲಿ ಕಟ್ಟಿಕೊಂಡ ಮನೆಯಲ್ಲಿ ವಾರಗಿತ್ತಿಯರು ಆನಂದದಿಂದಿರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.